ಸ್ನೇಹಿತರೆ ನೋಡಿ, ಮನೆಯದು ದೊಡ್ಡ ಕತೀಲ್ ಹುಂಜ ನಮ್ಮದು. ನಮ್ಮ ಮೇಯ್ನ್ ಬ್ರೀಡರ್ ಅಂತಲೇ ಹೇಳ್ಬೋದು ನಮ್ಮ ಅಸಿಲ್ ಫಾರ್ಮಿಗೆ. ಯಾವಾಗ ಬ್ರೀಡಿಂಗ್ ಟೈಮಲ್ಲಿ, ಕ್ರಾಸಿಂಗ್ ಟೈಮಲ್ಲಿ ಆಟೆಗಳು ಡ್ಯಾಮೇಜ್ ಆಗ್ತವೆ ಅಂತೇಳಿ ಇದ್ರ ಕಾಟ ತುಂಬ ಉದ್ದ ಆಗಿದೆ. ತುಂಬ ದಿನ ಆಯಿತು ನಾವು ಇದನ್ನು ಕಟ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಕಟ್ ಮಾಡೋಣ ಅಂತೇಳಿ ಈ ಒಂದು ಹುಂಜನ ಇಟ್ಕೊಂಡಿದ್ದೀವಿ. ಈಗ ನಿಮಗೆ ಯಾವ ರೀತಿ ರೇಸರ್ ಬ್ಲೇಡ್ ಮೂಲಕ ಕಟ್ ಮಾಡ್ತೀವಿ. ತುಂಬ ಡೀಪಾಗಿ ಕಟ್ ಮಾಡೋಕ್ಕೆ ಹೋಗಬಾರ್ದು ಸ್ನೇಹಿತರೆ, ಯಾಕಂದರೆ ನರಗಳು ಇರ್ತವೆ, ಬ್ಲಡ್ ಬರುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಆದಷ್ಟು ಕ್ಲೋಸ್ ಆಗಿ ಕಟ್ ಮಾಡ್ದಲ್ಲೇ, ಎಲ್ಲಿ ಬ್ಲಡ್ ವೇನ್ ಇರೋದಿಲ್ವೋ ಅಂಥ ಕಡೆ ನೋಡಿ ಕಟ್ ಮಾಡಬೇಕು. ಟಾರ್ಚ್ ಹಾಕುವುದರ ಮುಖಾಂತರ ನೋಡಿ ಬ್ಲಡ್ ಲೈನ್ ಎಲ್ಲಿದೆ ಅಂತ ನೋಡ್ಕೊಂಡು ಕಟ್ ಮಾಡಬೇಕು ಸ್ನೇಹಿತರೆ. ನೋಡಿ ಈಗ ಸ್ಟಾರ್ಟ್ ಮಾಡ್ತೇವೆ. ಸ್ಟಾರ್ಟ್. ತುಂಬ ಕೇರ್ಫುಲ್ಲಾಗಿ ನೀವು ಕೋಳಿದು ಕಾಟ ಕಟ್ ಮಾಡ್ಬೇಕಾದ್ರೂ ಅಷ್ಟೇ, ನಾಯಿಗಳ ಉಗುರು ಕಟ್ ಮಾಡ್ಬೇಕಾದ್ರೂ ಅಷ್ಟೇ, ತುಂಬ ಕೇರ್ಫುಲ್ಲಾಗಿ ನೋಡಿ ಕಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ತುಂಬ ಸೂಕ್ಷ್ಮವಾದ ನರಗಳಿರ್ತವೆ. ಒಂದು ಸ್ವಲ್ಪ ಡ್ಯಾಮೇಜ್ ಆದ್ರೂ ಗಾಯ ಆಗಿ ಗ್ಯಾಂಗ್ರೀನ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೆ ಸ್ನೇಹಿತರು ನೋಡಿಬಿಟ್ಟು ಕಾಟನ ಮಣ್ಣು ಮಾಡಬೇಕು. ಕೆಲವೊಬ್ಬರು ಗ್ಲಾಸ್ ಮೂಲಕನೂ ಕಟ್ ಮಾಡ್ತಾರೆ. ನಾವು ಒಂದು ರೇಸರ್ ಬ್ಲೇಡನ್ನು ತೊಗೊಂಡಿದ್ದೀವಿ, ಆಕ್ಸಲ್ ಬ್ಲೇಡ್. ಕುಯ್ 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 ಕುಯ್. ಕಾಟನ ಕಟ್ ಮಾಡಿ ಈ ಥರ ಅರಿಶಿನ ಹಚ್ಚಿದ್ದೀವಿ. ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು, ಇರಬೇ ಹತ್ತಬಾರ್ದು ಅಂಥೇಳಿ ನಾವು ಇದನ್ನು ನೀಟಾಗಿ ಕಟ್ ಮಾಡಿ ಮಂಡ ಮಾಡಬೇಕಿತ್ತು. ಆ್ಯಕ್ಚುಲಿ ನಾವು ಅದನ್ನು ಮಂಡ ಮಾಡೋಕ್ಕೆ ಹೋಗಿಲ್ಲ, ಆಟೋಮೆಟಿಕ್ ಅದೇ ಮಂಡ ಆಗ್ತಾ ಹೋಗುತ್ತೆ. ಈ ಥರ ಕಟ್ ಮಾಡಿದ್ದೀವಿ. ನೀವು ಕೂಡ ನಿಮ್ಮ ಕೋಳಿಗಳಿಗೆ ಆಕ್ಸಲ್ ಬ್ಲೇಡ್ ಮೂಲಕ ಬೇಕಾದ್ರೆ ನರ ಹೇಗಿದೆ ಅಂತ ನೋಡಿ ಕಟ್ ಮಾಡಿ. ತುಂಬ ಹುಷಾರಾಗಿ, ವೆರಿ ಸೆನ್ಸಿಟಿವ್ ನರ್ಸ್ಗಳಿರ್ತವೆ. ಅದನ್ನು ಹೇಳಿಬಿಟ್ಟು ಈ ಒಂದು ವಿಡಿಯೋ ನಾನು ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಮ್ಮ ಫಾರ್ಮ್ನ ಬ್ರೀಡರ್ ಅಂತಲೇ ಹೇಳ್ಬೋದು. ಒಳ್ಳೆ ಕತೀಲ್ ಹುಂಜ ಇದೆ, ನಮ್ಮ ಮೇನ್ ಬ್ರೀಡರು. ಇದಕ್ಕೆ ನಾವು ಯಾಟೆಗೆ ತೊಂದರೆ ಕೊಡುತ್ತೆ ಅಂತೇಳಿ ಕಾಟನ ಕಟ್ ಮಾಡಿ, ಜಸ್ಟ್ ಈಗ ನೋಡಿ ಕಾಟನ ಕಟ್ ಮಾಡಿ ಬಿಡ್ತಾ ಇದ್ದೀವಿ. ಇಲ್ಲಾಂದರೆ ಕ್ರಾಸಿಂಗ್ ಟೈಮಲ್ಲಿ ಯಾಟೆ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ಈ ಥರ ಮಂಡ ಮಾಡಿದ್ದೀವಿ. ನೀವು ಕೂಡ, ಇಲ್ಲಾಂದರೆ ಕಾಟ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ ತುಂಬ ಉದ್ದ ಆಗಿಬಿಟ್ರೆ. ಥ್ಯಾಂಕ್ ಯು.